ಯಾಕ್ರಯ್ಯ ಅವರೆಲ್ಲ ದೊಡ್ಡ ಸೂಪರ್ ಸ್ಟಾರ್ಗಳು. ನಾವು ಈಗ ತಾನೇ ಬೆಳೀತಾ ಇದೀವಿ. ನಮ್ಮನ್ನ ಅರ್ಸಿ ಅಂತಂದ್ರೆ ನಮ್ಮ ಕಾಲು ಎಳಿತಾರಲ್ಲ, ನ್ಯಾಯನ ಧರ್ಮನ ಹೇಳಿ. ಸೋಷಿಯಲ್ ಮೀಡಿಯಾದಲ್ಲಿ ಇವರ ರೀಲ್ಸ್ ಗಳನ್ನು ಕೂಡ ಸಾಕಷ್ಟು ಜನ ನೋಡಿರ್ತಾರೆ. ಸೇಮ್ ದರ್ಶನ್ ಸರ್ ತರನೇ ಅವರ ಸ್ಟೈಲ್ ಗಳನ್ನ ಕಾಪಿ ಮಾಡ್ತಾ ಇರ್ತಾರೆ. ಸಿಕ್ಕಾಬಟ್ಟೆ ಏನು ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆದಂಥ ರೀಲ್ಸು. ಅಂದರೆ ಡಿ ಬಾಸ್ ಅವರು ಯಾವುದೋ ಕಾರಣಕ್ಕೆ ಕೊಲೆ ಪ್ರಕರಣದಲ್ಲಿ ಜೈಲು ಸೇರ್ತಾರೆ. ಸದ್ಯಕ್ಕೆ ಈ ಒಂದು ರೀಲ್ಸ್ ಜೈಲಿಂದ ಬಂದಾಗ ಡಿ ಬಾಸ್ ಅವರು ಇದೇ ಥರ ಇರ್ತಾರೆ ಅನ್ನೋದು ಒಂದಿಷ್ಟು ಜನ ಟ್ರೋಲ್ ಮಾಡಿದ್ರು. ಎಲ್ಲರಿಗೂ ಒಂದು ಮಾತು ಹೇಳ್ತೀನಿ, ನನ್ನ ಬಗ್ಗೆ ಏನೇ ಮಾತಾಡಲಿ ಬೇಜಾರು ಮಾಡ್ಕೊಳ್ಳಲ್ಲ, ಕೋಪ ಮಾಡ್ಕೊಳ್ಳಲ್ಲ, ನೊಂದ್ಕೊಳ್ಳಲ್ಲ. ತಲೆ ಹೊಡಿಬಿಡಿ, ಎರಡು ಬಿಟ್ಟು ಇನ್ನೇನು ಮಾಡ್ತೀರಾ ಮಾಡಿ. ಯಾವ ನಿನ್ನ ಬಗ್ಗೆ ಸಾವಿರ ಮಾತಾಡೋದು ಕನ್ನಡ ಚಿತ್ರರಂಗದ ನಾಯಕ ನಟರನ್ನ ಸಾಕಷ್ಟು ಜನ ಫಾಲೋ ಮಾಡ್ತಾ ಇರ್ತಾರೆ. ಅವರ ಅಭಿಮಾನದಿಂದ ಅವರ ಸ್ಟೈಲ್ಗಳನ್ನು ಕಾಪಿ ಮಾಡೋದಾಗಿರ್ಬೋದು, ಅವ್ರ ಥರನೇ ಒಂದಿಷ್ಟು ಸಮಾಜ ಸೇವೆ ಮಾಡೋದಾಗಿರ್ಬೋದು, ಅವ್ರುಗಳನ್ನೇ ಹೋಲಿಕೆ ಆಗುವಂಥವ್ರು ಕೂಡ ಸಾಕಷ್ಟು ಜನ ಇರುವಂಥದ್ದು. ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಟ್ರೆಂಡ್ ಆದಂಥವ್ರು ಇವತ್ತು ನಮ್ಮೊಟ್ಟಿಗಿದ್ದಾರೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರ ಥರ ರೀಲ್ಸ್ಗಳನ್ನು ಮಾಡೋದಾಗಿರ್ಬೋದು, ಅವ್ರ ಥರ ಸ್ಟೈಲ್ಗಳನ್ನು ಕಾಪಿ ಮಾಡೋದಾಗಿರ್ಬೋದು, ಅವ್ರ ಥರ ಸ್ಮೈಲ್ ಆಗಿರ್ಬೋದು, ಈ ರೀತಿಯ ಒಂದು ರೀಲ್ಸ್ಗಳನ್ನು ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರದ್ದಾದಂತಹ ಒಂದಿಷ್ಟು ಫಾಲೋವರ್ಸ್ಗಳನ್ನು ಗಿಟ್ಟಿಸ್ಕೊಂಡು ಅಂದರೆ ಜೂನಿಯರ್ ಡಿ ಬಾಸ್ ಥರನೇ ಇದ್ದೀನಿ ಅನ್ನೋ ಒಂದು ಕಲ್ಪನೆಯಲ್ಲಿ ಸದ್ಯಕ್ಕೆ ರೀಲ್ಸ್ ಮಾಡ್ತಾ ಒಂದಿಷ್ಟು ಅಭಿಮಾನಿಗಳನ್ನು ಕೂಡ ಅವರು ಸಂಪಾದನೆ ಮಾಡಿದ್ದಾರೆ. ಸದ್ಯಕ್ಕೆ ನಮ್ಮೊಟ್ಟಿಗೆ ಅವರೇ ಇದ್ದಾರೆ. ಇವ್ರು ಯಾರೂ ಅಲ್ಲ, DM ಸ್ಟಾರ್ ಅಂತ. ಸದ್ಯಕ್ಕೆ ಇವರ ಸೋಷಿಯಲ್ ಮೀಡಿಯಾದಲ್ಲಿ ಇವರ ರೀಲ್ಸ್ಗಳನ್ನು ಕೂಡ ಸಾಕಷ್ಟು ಜನ ನೋಡಿರ್ತಾರೆ. ಸೇಮ್ ದರ್ಶನ್ ಸರ್ ಥರನೇ ಅವರ ಸ್ಟೈಲ್ಗಳನ್ನು ಕಾಪಿ ಮಾಡ್ತಾ ಇರ್ತಾರೆ. ನಮ್ಮೊಟ್ಟಿಗೆ ಅವರೇ ಇದ್ದಾರೆ, ಮಾತಾಡ್ಸೋಣ. ಸರ್ ಮೊದಲಿಗೆ ನಮಸ್ಕಾರ. ಸರ್ ನಮಸ್ಕಾರ ಸರ್. ಸರ್ ಡಿ ಬಾಸ್ ಈಗಾಗಲೇ ಅವ್ರ ಸ್ಟೈಲ್ ಗೊತ್ತು, ಅವ್ರ ಗತ್ತು ಗೊತ್ತು. ನೀವು ಕೂಡ ಡಿ ಬಾಸ್ ಥರ ರೀಲ್ಸ್ ಮಾಡ್ತೀರಾ, ಅಂದರೆ ಅವ್ರ ಸ್ಟೈಲನ್ನ ಕಾಪಿ ಮಾಡ್ತೀರಾ. ಏನು ಸರ್ ಫಸ್ಟ್ಲಿಗೆ ನಿಮ್ಮ ಪರಿಚಯ? ಸರ್ ನನ್ನ ಹೆಸರು DM ಸ್ವಾಮಿ ಅಂತ ಮಾತಾಡ್ತಿರೋದು. ನಮ್ಮೂರು ದೊಡ್ಡಕಾಟೂರು. ನಾವು ವರ್ಕ್ ಮಾಡ್ತಿರೋದು JP ನಗರದಲ್ಲಿ. ನಮ್ದು ಏನಂತಂದ್ರೆ ಡಿ ಬಾಸ್ ಅವ್ರ ಆ್ಯಕ್ಟಿಂಗ್ ಎಲ್ಲ ನೋಡಿ ಅವ್ರ ಥರ ಆಗಿಲ್ಲ ಅಂದ್ರೂ ಅವ್ರ ಥರ ಒಂದು ಸ್ವಲ್ಪನಾರ ಕಾಣಬೇಕು, ಅವ್ರ ಥರ ಏನೋ ಒಂದು ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಅವ್ರ ಥರ ಆಗಲಿಲ್ಲ ಅಂತ ಅವರು ಸ್ವಲ್ಪನೇ ಇದು ಮಾಡಬೇಕು ಅಂತ ಮಾಡಿದೆ. ಆವಾಗ ಅವರು ಆ್ಯಕ್ಟಿಂಗ್ ಎಲ್ಲ ನೋಡಿದೆ. ಅವ್ರ ಥರ ಯಾರು ಹೇಳಿದ್ರು ಅವ್ರ ಥರ ಆ್ಯಕ್ಟಿಂಗ್ ಮಾಡ್ತೀಯಪ್ಪ ನೀನು, ಅವ್ರ ಥರ ಒಂಚೂರು ಸ್ಟೈಲು, ಹೇರ್ ಸ್ಟೈಲು, ಅವ್ರ ಥರ ಆ್ಯಟಿಟ್ಯೂಡ್ ಕಲ್ತ್ಕಪ್ಪ ಅಂತಂದರು. ಆಯಿತು ಅಂದ್ಬಿಟ್ಟು ಅದೊಂದು ಮ್ಯೂಸಿಕಲ್ ಅಂತ ಬಂತು. ಅವಾಗಿಂದ ಶುರು ಮಾಡಿದೆ. ಆಮೇಲೆ ಟಿಕ್ಟಾಕ್ ಬಂತು, ಅಲ್ಲಿ ಶುರು ಮಾಡಿದೆ. ಟಿಕ್ಟಾಕ್ ಬಂದಾಗ ಇನ್ನೂ ಸ್ವಲ್ಪ ಜನ ಕ್ರೇಜ್ ಮಾಡಿದ್ರು, ನೋಡೋಕ್ಕೆ ನೀವು ಡಿ ಬಾಸ್ ಥರ ಇದೆಯಾ, ಒಂದು ಸ್ವಲ್ಪ ಮಾಡು ಅಂತಂದ್ರು. ಹೌದಾ ಅಂದ್ಬಿಟ್ಟು ಆವಾಗ ಅದು ಇದಾಗೋಯ್ತು, ಬ್ಯಾನ್ ಆಗೋಯ್ತು. ಅವಾಗ ಏನು ಮಾಡೋದು ಅಂದ್ಬಿಟ್ಟು ಇದು ಇನ್ಸ್ಟಾಗ್ರಾಮಲ್ಲಿ ಈ ರೀಲ್ಸ್ ಓಪನ್ ಆಯಿತು. ಆವಾಗ ಒಂದು ಸ್ವಲ್ಪ ಅವ್ರ ಥರ ಆ್ಯಕ್ಟಿಂಗ್ ಮಾಡೋದು, ಇದು ಮಾಡೋದು, ಪ್ರತಿಯೊಂದು ಏನೇನು ಬಾಸು ಡಿ ಬಾಸ್ ಯಾವ ಥರ ಮಾಡ್ತಾರೆ ಸೇಮ್ ಅದೇ ಥರ ನಾನು ಮಾಡಿದೆ. ಅವಾಗ ಜನ ಇನ್ನಷ್ಟು ಎಂಕರೇಜ್ ಕೊಟ್ಟರು. ಡಿ ಬಾಸ್ ಥರ ಇದೆಯಾ, ಮೆಸೇಜ್ ಎಲ್ಲ ಮಾಡಿದ್ರು, ಡಿ ಬಾಸ್ ಥರ ಕಾಣ್ತಿದೆಯಾ, ಸ್ಟೈಲು ಅದೇ ಥರ ಇದೆ ಎಲ್ಲ ಹೇಳಿದ್ರು. ಹೌದಾ ಓಕೆ ಅಮ್ಮ ಅಂದ್ಬಿಟ್ಟು ಎಲ್ಲ ಡಿ ಬಾಸ್ ಯಾವ ಥರ ಹೇಳ್ತಾರೆ ಪ್ರತಿಯೊಂದು ಅದು ಸೇಮ್ ಅದೇ ಥರ ನಾನು ಆ್ಯಟಿಟ್ಯೂಡ್ ಥರ ತೋರಿಸಿದೆ. ಹಾಗೆ ಸುಮಾರು ಮೂವಿಗೆಲ್ಲ, ಶಾರ್ಟ್ ಮೂವಿಗೆಲ್ಲ ಚಾನ್ಸ್ ಕೊಟ್ಟರು. ಆಗ ನಾನು ಅವ್ರ ಥರ ಕಾಣಲ್ಲ, ಬಟ್ ಏನಂದ್ರೆ ಅವ್ರ ಅಭಿಮಾನಿಗೋಸ್ಕರ ನಾನು ಮಾಡ್ತಾಯಿದ್ದೀನಿ. ಏನೋ ಸಣ್ಣ ಕಲಾವಿದ ನಮ್ಮನ್ನು ಬೆಳೆಸಿ ಅಂತ ರೀಲ್ಸಲ್ಲಿ ಎಲ್ಲರಿಗೂ ಅಂದರೆ ಪಾಸಿಟಿವ್ ನೆಗೆಟಿವ್ ಮೆಸೇಜ್ ಬರ್ತಾಯಿರುತ್ತೆ. ಅವರೆಲ್ಲರಿಗೂ ನಾನು ಅದೇ ಥರ ಹೇಳ್ದೆ ಒಂದೆ, ಅಪ್ಪ ನಾನು ಡಿ ಬಾಸ್ ಥರ ಕಾಣಲ್ಲ, ಸ್ವಲ್ಪ ಕಾಣ್ತೀನಿ ಅಷ್ಟೇ. ಅಂದರೆ ನೀವು ಸಪೋರ್ಟ್ ಮಾಡಿ, ಸಣ್ಣ ಕಲಾವಿದರು ಇದ್ದಾರೆ, ತುಂಬ ಜನ ಕಲಾವಿದರೆ, ಅವ್ರಿಗೂ ಸಪೋರ್ಟ್ ಮಾಡಿ ಅಂತ ಎಲ್ಲನೂ ಕೇಳ್ಬೋದು. ಅಲ್ಲ ಸರ್, ಅಭಿಮಾನಕ್ಕೆ ಡಿ ಬಾಸ್ ಥರನೇ ಇರಬೇಕು, ಡಿ ಬಾಸ್ ಥರನೇ ನಡಿಬೇಕು, ಡಿ ಬಾಸ್ ಥರನೇ ಮಾತಾಡಬೇಕು ಅನ್ನೋದೇನಿಲ್ಲ. ನಿಮಗೆ ಅವ್ರ ಮೇಲೆ ಅಭಿಮಾನ ಇದೆ, ನಾನು ಈ ಥರ ಅವ್ರ ಸ್ಟೈಲನ್ನು ಕಾಪಿ ಮಾಡ್ತೀನಿ, ಇದೇ ಥರ ಮಾತಾಡ್ತೀನಿ ಅಂತ ನಿಮ್ಗೆ ಅನಿಸ್ತಾ? ಸರ್ ನನಗೆ ಅವ್ರ ಥರ ಇದ್ದೀನಿ ಅಂತ ನನಗೇನು ನಮ್ಮ ಮನಸ್ಸಲ್ಲಿ ಅಂದ್ಕೊಂಡಿತ್ತಿಲ್ಲ. ಏನೋ ಜನಗಳು ಈ ಥರ ವೀಡಿಯೋ ಮಾಡೋ ಅವ್ರಿಷ್ಟ ಮಾಡ್ತಾಯಿದ್ದೆ. ಅವಾಗ ಜನಗಳೆಲ್ಲ ಹೇಳಿದ್ರು, ನೀನು ಡಿ ಬಾಸ್ ಥರ ಕಾಣ್ತೀಯಾ, ಅದೇ ಥರ ಮಾಡು ಅಂತ, ಕಂಟಿನ್ಯೂ ಮಾಡು ಅಂತ ಹೇಳಿದ್ರು. ಹೌದಾ ಅಂದ್ಬಿಟ್ಟು ಒಂದು ವೀಡಿಯೋ ತೊಗೊಂಡೆ. ಅವಾಗ ಅವ್ರ ಥರ ನೋಡಿದೆ, ಯಾವ ಥರ ಆ್ಯಕ್ಟಿಂಗ್ ಮಾಡ್ತಾರೆ ಅದೇ ಥರ ಕಾಪಿ ಮಾಡ್ಕೊಂಡು ಅವ್ರು ಯಾವ ಮೂವಿ ಇಲ್ಲಿ ತನಕ ಮಾಡಿದರೆ ಪ್ರತಿಯೊಂದು ಮೂವಿ ಯಾವ ಥರ ಆ್ಯಟಿಟ್ಯೂಡ್ ಮಾಡ್ತಾರೆ, ಅವ್ರ ಹೇರ್ ಸ್ಟೈಲು, ಅವ್ರಿಗೆ ಹಿಂಗೆ ಒಂಥರ ವಾಕಿಂಗ್ ಸ್ಟೈಲು ಎಲ್ಲ ಕಾಪಿ ಮಾಡಿದೆ ಸರ್ ನಾನು. ಅವ್ರ ಥರ ಇಲ್ಲ, ಬಟ್ ಅವ್ರ ಥರ ಸಣ್ಣ ಕಲಾವಿದ ಆಗಬೇಕು ಅಂದ್ಕೊಂಡು ಆಸೆ ಸರ್ ಅಷ್ಟೇ. ಸರ್ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗುತ್ತೆ ತಮ್ಮ ಇದು. ದರ್ಶನ್ ಅವ್ರ ಥರ ಇದ್ದೀರಾ ಅನ್ನೋದು ಸಾಕಷ್ಟು ಜನ ಮಾಡ್ತಾರೆ, ಅವ್ರ ಸ್ಟೈಲ್ ಥರನೇ ಮಾಡ್ತಾ ಇದ್ದೀರಾ ಅನ್ನೋ ಪ್ರೋತ್ಸಾಹನೂ ಕೂಡ ಕೊಡ್ತಾರೆ. ಒಂದಿಷ್ಟು ಜನ ನೆಗೆಟಿವ್ ಆಗಿ ಕಮೆಂಟ್ಸ್ ಮಾಡ್ತಾರೆ. ಅವ್ರಿಗೆ ಏನು ಹೇಳ್ತೀರಾ? ಸರ್ ಮಾಡಿದವರು ಕಮೆಂಟ್ ಎಲ್ಲ ಮಾಡ್ತಾರೆ, ಅವಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಿ. ಸರ್ ನಮ್ಮ ಬಾಸ್ ಡೈಲಾಗ್ ಕೇಳಿದ್ದಾರೆ, ಯಾರು ಎಷ್ಟೇ ಮಾತಾಡಲಿ ನಿಮ್ಮ ಕೆಲಸ ಗುರಿ ಅಷ್ಟೇ, ತಲೆ ಕೆಡಿಸ್ಕೊಬಿಡಿ ಅಂತ ಹೇಳಿದ್ದಾರೆ ಅಷ್ಟೇ ಸರ್. ನೀವು ಸರ್ ದರ್ಶನ್ ಅವರ ಅಭಿಮಾನಿ ಆಗಿದ್ದು ಯಾವಾಗ ಅನ್ನೋದು? ಸರ್ ಅವಾಗ ನಮ್ಮದು ಅಭಿಮಾನಿ ಆಗಿರೋದು ಅಂದರೆ ನಾನು ಒಂದು ಸಾರಥಿ ಮೂವಿಯಿಂದ ಸಿಕ್ಕಾಬಿಡೆ ಫ್ಯಾನ್ ಆಗ್ಬಿಟ್ಟೆ ಸರ್ ನಾನು. ಅವ್ರ ಕ್ರೇಜು, ಅವರು ಆ ಮೂವಿಯನ್ನು ನೋಡಿದ ತಕ್ಷಣ ಫುಲ್ ಫ್ಯಾನ್ ಆಗ್ಬಿಟ್ಟೆ ಸರ್ ನಾನು.
ಯಾಕೆ ದರ್ಶನ್ ಅವ್ರ ಮೇಲೆ ಇಷ್ಟೊಂದು ಅಭಿಮಾನ? ಸರ್ ಅಂದರೆ ತುಂಬ ಜನ ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡ್ಬೋದು, ಅಂದರೆ ಅವರು ಒಳಗಿರೋ ಆತ್ಮ ಸಕ್ಕದಾಗಿದೆ ಸರ್ ಮನಸ್ಸು ಅವ್ರದ್ದು. ಅದರ ಸಣ್ಣ ಸಣ್ಣ ಕಲಾವಿದರನ್ನು ಬೆಳೆಸ್ತಾರೆ, ಅವ್ರ ಮೂವಿ ಎಲ್ಲ ಚೆನ್ನಾಗಿದೆ. ಆಮೇಲೆ ಯಾರಿಗೆ ಬೇರೆ ಈ ಕನ್ನಡ ಇಂಡಸ್ಟ್ರಿಯಲ್ಲಿ ಏನಂತಂದರೆ ಬೇರೆ ರಾಜ್ಯದವರು ಮೂವಿ ಇದು ಮಾಡ್ತಾರೆ, ಆದರೆ ನಮ್ಮ ಕನ್ನಡ ಬೆಳಿಬೇಕು ಅಂತ ಅವ್ರಿಗೊಂದು ಸ್ವಾಭಿಮಾನ ಇದೆ ಸರ್. ಅದಕ್ಕೋಸ್ಕರ ಅವ್ರು ಫ್ಯಾನ್ ಆಗ್ಬಿಟ್ಟೆ ಸರ್ ನಾನು, ಕನ್ನಡ ಬೆಳಿಬೇಕು ಅಂತ. ಕನ್ನಡ ಇಂಡಸ್ಟ್ರಿ ಬಿಟ್ಟು ಬೇರೆ ಇಂಡಸ್ಟ್ರಿಗಳಿಗೆ ಹೋಗಿಲ್ಲ? ಇಲ್ಲ, ಹೋಗ್ಲಿಲ್ಲ ಸರ್, ಅವರು ಹೋಗಲಿಲ್ಲ. ಬೇರೆಯವರು ಹೇಳ್ತಾರೆ ಬನ್ನಿ ಸರ್ ನಮ್ಮ ಇದಕ್ಕೆ ಅಂತ, ಅವರು ಇಲ್ಲ ಸರ್ ಹೋಗಲ್ಲ. ಅದಕ್ಕೆ ಅದೇ ಥರ ನಾನು ಇದು ಮಾಡಬೇಕು ಅಂದ್ಕೊಂಡು ನಾನು ಅವ್ರ ಥರ ಆ್ಯಟಿಟ್ಯೂಡ್ ಏನು ಮಾಡ್ತಾರೆ ಸೇಮ್ ಅದೇ ಥರ ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಸರ್. ಎಷ್ಟು ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಿದ್ದೀರಿ ಅಂದರೆ ದರ್ಶನ್ ಅವ್ರ ಥರ ನಡಿಬೇಕು ಈ ಥರ ಸ್ಟೈಲ್? 7 ಇಯರ್ಸ್ ಸರ್, 7 ಇಯರ್ಸ್ ಮಾಡ್ತಾಯಿದ್ರು ಸರ್. ಈಗ ಇದೆಲ್ಲ ಮಾಡ್ತಾ ಇದ್ರಿ, ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿತ್ತು. ದರ್ಶನ್ ಅವ್ರು ಏನಾದ್ರು ಗಮನಕ್ಕೆ ಏನಾದರೂ ಬಂದಿತ್ತಾ, ಅಥವಾ ದರ್ಶನ್ ಅವ್ರನ್ನ ಏನಾದ್ರು ಮೀಟ್ ಮಾಡಿದ್ರೆ ನೀವು? ಸರ್ ಇನ್ನೊಂದು ಟ್ರೋಲ್ ಆಗಿರೋ ಒಂದು 2-3 ವೀಡಿಯೋ ಡಿ ಬಾಸ್ ಅವರ ಸನ್ನು ಮತ್ತು ಅವರು ನೋಡಿದ್ದಾರೆ. ನಂಗೆ ಅವ್ರ ಮಗ ಸುಧಾ ಲೈಕ್ ಮಾಡಿದ್ದಾರೆ ನನ್ನ ವೀಡಿಯೋಗೆ. ನೋಡ್ಬಿಟ್ಟು ಅವಾಗ ಅದು ಯಾರೋ ಅವರ ಫ್ರೆಂಡ್ಸು ಯಾರೋ ಒಬ್ಬರು ಹೇಳಿದ್ದಾರೆ, ನೀವೊಂದು ಮೂವಿ ಬರ್ತದಪ್ಪ ವೆಯ್ಟ್ ಮಾಡ್ತಿರೋ ಅಂತ ಹೇಳಿದ್ದಾರೆ ಸರ್ ನನಗೆ. ಅವ್ರ ಜೊತೆಲಿ ಮಾಡಬೇಕು ಅಂತ ಸಣ್ಣ ಆಸೆ ಸರ್ ನನಗೆ. ಸರ್, ಸೋಷಿಯಲ್ ಮೀಡಿಯಾ ಒಂದು ಕಲೆಯನ್ನು ಗುರುತಿಸ್ಕೊಳ್ಳೋಂಥ ಪ್ಲಾಟ್ಫಾರ್ಮ್ ಆಗಿದೆ. ನೆಗೆಟಿವ್ ಆಗು ತಗೋತಾರೆ, ಪಾಸಿಟಿವ್ ಆಗು ತಗೋತಾರೆ. ಕೆಲವು ಜನ ಕೆಟ್ಟದಾಗೂ ಬಳಸ್ಕೊತಾರೆ, ಒಳ್ಳೆತನಕ್ಕೂ ಬಳಸ್ಕೊತೀರಾ. ನೀವು ಯಾವುದೇ ಕೆಟ್ಟ ಕಮೆಂಟ್ಸ್ಗೂ ಅಂಜದೆ ಕುಗ್ಗದೆ ಮಾಡ್ತಾ ಇದ್ದೀರಾ. ಸಾಕಷ್ಟು ಜನರಿಗೆ ಒಂದೊಂದು ಒಳ್ಳೆ ಸ್ಟೇಜ್ ಸಿಕ್ಕಿದೆ ಸೋಷಿಯಲ್ ಮೀಡಿಯಾದಿಂದ. ತಾವು ಕೂಡ ಇದು ಬಂದಿದ್ದೀರಾ. ತಮಗೆ ಯಾವ್ದಾದ್ರು ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆ ಸ್ಟೇಜ್ ಸಿಗ್ಬೋದು ಅಂದ್ಕೊಂಡಿದ್ದೀರಾ? ನಾನು ಸರ್ ಅಂದ್ಕೊಂಡಿದ್ದೀನಿ, ಅದೆಲ್ಲ ಜನಗಳು ಬಿಟ್ಟಿದ್ದು ಸರ್. ನಾನು ಯಾಕೆ ನನ್ನ ಪ್ರತಿಭೆ ಏನಿದೆ ಅದು ಮಾಡಿ ತೋರಿಸ್ತೀನಿ. ಜನಗಳು ಯಾವ ಥರ ರೆಸ್ಪಾನ್ಸ್ ಇದು ಮಾಡ್ತಾರೆ ಅದ್ರ ಮೇಲೆ ಸರ್ ನಂದು. ಸರ್, ಈಗ ದರ್ಶನ್ ಅವ್ರ ಮಗ ನನ್ನ ರೀಲ್ಸ್ ನೋಡಿದ್ರು, ನನಗೆ ಏನೋ ಒಂದು ಇದು ಮಾಡಿದ್ರು ಅಂತ ಹೇಳಿದ್ರಿ. ಏನು ಸರ್, ಏನಾದರೂ ಹೇಳಿದ್ರ, ಫೋನ್ಗಿನ್ ಮಾಡಿದ್ರು, ಅಥವಾ ನೀವೇನಾದ್ರು ಮೀಟ್ ಮಾಡಿದಾಗ ಏನಾದ್ರು ಹೇಳ್ಕೊಂಡಿದ್ದೀರಾ? ಸರ್ ಅಂದರೆ ಮೀಟ್ ಮಾಡೋಕ್ಕೆ ಅವರು ಸಿಕ್ಕಿಲ್ಲ, ಬಟ್ ನನ್ನ ವೀಡಿಯೋಗೆಲ್ಲ ಒಂದು 2-3 ವೀಡಿಯೋಗೆ ಲೈಕ್ ಕೊಟ್ಟಿದ್ದಾರೆ. ಲೈಕ್ ಕೊಟ್ಬಿಟ್ಟು ನೋಡಿದ್ದಾರೆ, ನನ್ನ ನೋಡಿದ್ದಾರೆ. ಅಂದರೆ ಅವ್ರು ನೋಡೋಕ್ಕಂತ ಹೋದಾಗ ಅವರು ಅಷ್ಟೊಂದು ಸಿಕ್ಕಿಲ್ಲ ಸರ್ ನನಗೆ. ಖಂಡಿತ ಫಾರ್ಮ್ ಹೌಸ್ಗೆಲ್ಲ ಹೋಗಿದೆ, ಅಲ್ಲೂ ಸಿಕ್ಕಿಲ್ಲ ಸರ್. ಅವ್ರು ಮೀಟ್ ಆಗಬೇಕು ಅಂತ ಹೋಗಿದೆ, ಡಿ ಬಾಸ್ನ ನೋಡೋಕೆ ಹೋಗಿದೆ, ಅವ್ರ ಮಗನ ನೋಡೋಕೆ ಹೋಗಿದೆ, ಆದರೆ ಸಿಕ್ಕಿಲ್ಲ ಸರ್ ಅವರು. ಡಿ ಬಾಸ್ ಬಳಿ ಫಸ್ಟ್ ಫೋಟೋ ತಗೊಂಡಿದ್ದೆ ಯಾವಾಗ ಅನ್ನೋದು? ಸರ್ ಡಿ ಬಾಸ್ ಅಂದ್ರೆ 7 ಇಯರ್ಸ್ ಆಯ್ತೇನೆ ಸರ್ ಅದು. ಅವಾಗ ತಗೊಂಡಿದ್ದೆ, ಅಂದರೆ ನನ್ನ ಹತ್ರ ಅವಾಗ ಮೊಬೈಲ್ ಇಲ್ಲ, ಬೇರೆ ಮೊಬೈಲ್ ತೊಗೊಂಡು ಅವಾಗ ಒಂದು ಸ್ವಲ್ಪ ಅವನು ಕಳಿಸ್ತಿಲ್ಲ, ಅದು DP ತೊಗೊಂಡು ಅವಾಗ ನಾನು ಹಾಕೊಂಡ್ರೆ ಸರ್ ಇಲ್ಲಿ. ಸರ್, ಇನ್ನೊಂದು ಭಾಳ ಮುಖ್ಯವಾಗಿ ಈ ಒಂದು ರೀಲ್ಸು ಸರ್, ಇದು ಸಿಕ್ಕಾಬಟ್ಟೆ ಏನು ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆದಂಥ ರೀಲ್ಸು. ಅಂದರೆ ಡಿ ಬಾಸ್ ಅವರು ಯಾವುದೋ ಕಾರಣಕ್ಕೆ ಕೊಲೆ ಪ್ರಕರಣದಲ್ಲಿ ಜೈಲು ಸೇರ್ತಾರೆ. ಸದ್ಯಕ್ಕೆ ಈ ಒಂದು ರೀಲ್ಸ್ ಜೈಲಿಂದ ಬಂದಾಗ ಡಿ ಬಾಸ್ ಅವರು ಇದೇ ಥರ ಇರ್ತಾರೆ ಅನ್ನೋದು ಒಂದಿಷ್ಟು ಜನ ಟ್ರೋಲ್ ಮಾಡಿದ್ರು. ಅದ್ರ ಬಗ್ಗೆ ಹೇಳಕ್ಕೆ ಬಯಸ್ತೀವಿ ಸರ್. ತುಂಬ ಜನ ಡಿ ಬಾಸ್ ಕಂಡ್ರೆ ಆಗಲ್ಲ ಸರ್. ಅಂದರೆ ಅವರು ಒಂದು ಸ್ವಲ್ಪ ಬೆಳೀತಾ ಇದ್ದಾರಲ್ಲ ಸರ್, ಅದಕ್ಕೆ ಅವ್ರನ್ನ ಹೆಂಗಾರ ಮಾಡಿ ಇಳಿಸ್ಬೇಕು ಅಂದ್ಕೊಂಡು ತುಂಬ ಜನ ಇದು ಮಾಡ್ತಿದ್ದಾರೆ. ಯಾವ ಕಾರಣಕ್ಕೂ ಇಳಿಸೋಕ್ಕಾಗಲ್ಲ ನಮ್ಮ ಡಿ ಬಾಸು. ಏನಂತಂದರೆ ಆ ವಿಡಿಯೋ ಆ ಥರ ನಾನು ವೀಕ್ ಇರೋದ್ರಿಂದ ಒಂದು ಸ್ವಲ್ಪ ಡಿ ಬಾಸ್ ಈ ಥರ ಆಯ್ತು ಅಂದ್ಬಿಟ್ಟು ಬ್ಯಾಡ್ ಕಮೆಂಟ್ ಎಲ್ಲ ಆ ಥರ ಆಗ್ತಾರೆ. ಅದಕ್ಕೆಲ್ಲ ತಲೆ ಕೆಡಿಸ್ಕೊಂಡಿಲ್ಲ ಸರ್ ಅವರು ತಲೆ ಕೆಡಿಸ್ಕೊಂಡಿಲ್ಲ. ಈ ಥರ ಬ್ಯಾಡ್ ಕಮೆಂಟ್ ಎಲ್ಲ ಮಾಡ್ತಾರೆ, ನಾನು ಅದೇ ಥರ ತಲೆ ಕೆಡಿಸ್ಕೊಳ್ಳೋಲ್ಲ ಸರ್. ಎಲ್ಲ ಪಾಸಿಟಿವ್ ಆಗಿ, ಎಲ್ಲ ಪಾಸಿಟಿವ್ ನೆಗೆಟಿವ್ ಎಲ್ಲ ಮಾಡ್ತಾರೆ ಸರ್. ಅದು ನಾನು ಯಾವುದಕ್ಕೂ ತಲೆ ಕೆಡಿಸ್ಕೊಂಡಿಲ್ಲ. ಮುಂದೆ ಏನಾಗಬೇಕು ಅಂದ್ಕೊಂಡಿದ್ದೀರಾ ಸರ್? ಸರ್ ನಾನು ಮುಂದೆ ಅವ್ರ ಥರ ಹೀರೋ ಆಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ನಮ್ಮ ಕರ್ನಾಟಕ ಜನತೆಗೆ ಬಿಟ್ಟಿದ್ದು ಸರ್. ನನಗೆ ಸಣ್ಣ ಕಲಾವಿದನ್ನು ಬೆಳೆಸ್ಬೇಕು ಅಂತಂದರೆ ಎಲ್ಲ ಅವ್ರಿಗೆ ಬಿಟ್ಟಿದ್ದು ಸರ್. ನಮ್ಮ ಒಂದು ಸಂದರ್ಶನವನ್ನು ನೋಡ್ಕೊಂಡು ಯಾರಾದರೂ ಶಾರ್ಟ್ ಮೂವಿಗೆ ಏನಾದರೂ ಇದು ಮಾಡಿಸ್ಬೋದು, ಆ ಥರ ಏನಾದ್ರು ಚಾನ್ಸ್ ಬಂದರೆ ತಾವು ಅಭಿನಯ ಮಾಡೋಕ್ಕೆ ಖಂಡಿತ ಹೋಗ್ತೀನಿ ಸರ್, ಖಂಡಿತ ಹೋಗ್ತೀನಿ ಸರ್. ಅಲ್ಲಿ ದರ್ಶನ್ ಅವ್ರ ಮೂವಿಲಿ ಯಾವುದು ಸರ್ ತಮಗೆ ಫೇವ್ರೇಟ್ ಮೂವಿ ಆಗಿದ್ದಂಥದ್ದು ಯಾವುದು? ಸರ್ ನನಗೆ ಡೀಸೆಂಟ್ ಈಗ ಬಂದರು ಕಾಟೇರ ಮೂವಿ ಮತ್ತು ನನ್ನ ಪ್ರೀತಿಯ ರಾಮು ಸರ್. ನನ್ನ ಪ್ರೀತಿಯ ರಾಮು ನಮ್ಮ ಫ್ಯಾಮಿಲಿಗೆಲ್ಲ ಇಷ್ಟ ಸರ್ ಅದು. ನನ್ನ ಪ್ರೀತಿಯ ರಾಮು ಅದು. ದರ್ಶನ್ ಅವ್ರಿಗೆ ಕಲೆ ಅನ್ನೋದು ಸರ್ ಬ್ಲಡ್ಡಲ್ಲೇ ಬಂದ್ಬಿಟ್ಟಿದೆ. ಅವ್ರಿಗೆ ನೀವು ಹೇಳ್ದಂಗೆ ನಮ್ಮ ಪ್ರೀತಿಯ ರಾಮು ಆ ಮೂವಿಲಿ ಸರ್ ಎಷ್ಟು ಮಟ್ಟಿಗೆ ಅವರು ಅಭಿನಯ ಮಾಡಿದ್ದಾರೆ ಅಂತಂದರೆ, ಅವರು ಆ ಜಾಗದಲ್ಲಿ ಬೇರೆ ಇದ್ದಿದ್ರು ಕೂಡ ಅಷ್ಟೊಂದು ಮೂವಿ ಕ್ಲಿಕ್ ಆಗ್ತಾ ಇರಲಿಲ್ಲ, ಆ ಥರ ಆ್ಯಕ್ಟಿಂಗ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಆ ಥರ ಯಾವುದಾದ್ರೂ ನಿಮಗೆ ಏನಾದ್ರು ಕಲೆ ಇದೆಯಾ ಅನ್ನೋದು? ಸರ್ ಇದೆ, ನನ್ನ ಪ್ರೀತಿ ರಾಮು. ಈಗೂ ಸರ್ ಆ ಸಾಂಗು ನಾ ಕಾಣ ಲೋಕವನ್ನು ಕಾಣೋದು ಯಾರೋ ಸರ್, ಅದು ತುಂಬ ಇಷ್ಟ. ನಾನು ಮಾಡಿದ್ದೀನಿ ರೀಲ್ಸಲ್ಲಿ, ನಾನು ಬಿಟ್ಟಿದ್ದೀನಿ ಸರ್. ಅದು ಆ ಥರ ಕಣ್ಣು ಮಾಡ್ಕೊಳ್ಳುವಾಗ ನಮ್ಮ ಅಕ್ಕಪಕ್ಕವನ್ನೆಲ್ಲ ನಮ್ಮ ತಂದೆ ತಾಯಿ ಎಲ್ಲ ಬೈತಿದ್ರು, ಏನಪ್ಪ ಕಣ್ಣೆಲ್ಲ ಆ ಥರ ಮಾಡ್ಕೊಂಡು ಇದು ಮಾಡ್ತೀಯಲ್ಲ, ಕಣ್ಣೇನಾಗಲ್ಲ ಸರ್, ಅಭಿಮಾನದಿಂದ ಮಾಡ್ತೀನಿ. ಅವ್ರ ಥರ ಆ್ಯಕ್ಟಿಂಗ್ ಮಾಡ್ಬೇಕು ತೋರಿಸ್ಬೇಕು ಅಂದ್ಕೊಂಡು ನಾನು ಅದೇ ಥರ ಮಾಡಿದೆ ಅಂತ. ನಮ್ಮ TV ವೀಕ್ಷಕರಿಗೆ ಆ ರೀತಿ ಏನಾದ್ರು ಒಂದು ತುಣುಕು ತೋರಿಸ್ಬೋದು? ಹೌದಾ, ಅವರು ಸಾಂಗ್ ಬೇಕಲ್ಲ ಸರ್, ಒಂದು ಆ ರೀಲ್ಸ್ ಮಾತ್ರ ನೀವು ಇದು ಮಾಡೋದು? ಇಲ್ಲ ಅಂದರೆ ಸಾಂಗು ನನ್ನ ಪ್ರೀತಿ ರಾಮು ಮಾಡ್ತೀನಿ, ಆ ಡೈಲಾಗ್ ಸಾಂಗ್ ಬೇಕು ಸರ್. ಅಂದರೆ ಹುಮ್ಮಸ್ ಬರ್ತದೆ. ಅವ್ರು ಸಾಂಗ್ ಕೇಳ್ತಾರೆ, ಒಂದು ಹುಮ್ಮಸ್ ಬಂದರೆ ಅವ್ರ ಥರ ಮನಸ್ಸು ಒಂದು ಏನೋ ಒಂಥರ ಇದಾಯ್ತದೆ ಸರ್. ಅದು ಸರ್, ಈಗ ದರ್ಶನ್ ಸರ್ ಅವರು ಅವರ ಕೆರಿಯರ್ ತುಂಬ ಚೆನ್ನಾಗಿರುತ್ತೆ, ಒಳ್ಳೊಳ್ಳೆ ಹಿಟ್ ಮೂವಿಗಳು. ಅದರಲ್ಲಂತೂ ಕಾಟೇರ ಮೂವಿ ಅಂತೂ ಒಳ್ಳೆ ಬ್ಲ್ಯಾಕ್ ಬಸ್ಟರ್ ಮೂವಿ. ಅದಾದಮೇಲೆ ಅವ್ರಿಗೆ
ಇನ್ನೇನು ಡೆವಿಲ್ ಚಿತ್ರ ಕೂಡ ರೆಡಿ ಆಗಿತ್ತು, ರಿಲೀಸ್ ಆಗುತ್ತೆ. ಅಭಿಮಾನಿಗಳಿಗೆ ಸಿನಿ ರಸಿಕರಿಗೆ ರಸದೌತಣವನ್ನು ಕೊಡಲಿಕ್ಕೆ ದರ್ಶನ್ ಅವ್ರು ಮುಂದಾಗಿದ್ರು. ಬಟ್ ಒಂದು ಕಾರಣ, ಕೊಲೆ ಪ್ರಕರಣದಲ್ಲಿ ಜೈಲು ಸೇರ್ತಾರೆ. ಅವಾಗ ಅಭಿಮಾನಿಯಾಗಿ ಎಷ್ಟು ನೋವಿತ್ತು ಅನ್ನೋದು? ಸರ್ ನನಗಂತೂ ಸ್ಟಾರ್ಟಿಂಗು ಬೆಳಿಗ್ಗೆದ್ದು ಟಿ ವಿ ನೋಡಿದ ತಕ್ಷಣ ಫುಲ್ ಸಾಕಾಯಿತು ಸರ್ ನನಗೆ. ಅಂದರೆ ಡಿ ಬಾಸು ಈ ಥರ ಮಾಡಿದ್ದಾರೆ ಅಂತ ಎಲ್ಲ ಚಾನಲಲ್ಲೂ ತೋರಿಸಿದ್ರು. ಆವಾಗ ನಾನು ಅಂದ್ಕೊಂಡೆ, ನಮ್ಮ ಡಿ ಬಾಸ್ ಇಷ್ಟೊಂದು ಬೆಳೀತಾವ್ರಲ್ಲ, ಇಷ್ಟೊಂದು ನಿಜವೂ ಈ ಥರ ಮಾಡಿಲ್ಲ, ಸುಮ್ಮನೆ ಯಾಕೆ ಈ ಥರ ತೋರಿಸ್ತಿದ್ರು ಅಂದ್ಬಿಟ್ಟು ಆವಾಗ ಫುಲ್ಲು ನ್ಯೂಸ್ ನೋಡಿದೆ ಸರ್. ಆವಾಗ ಸಿಕ್ಕಾಪಟ್ಟೆ ಬೇಜಾರಾಯಿತು ಸರ್ ನನಗೆ. ಈ ಎಲ್ಲ ಟಿ ವಿ ಚಾನಲ್ಲು ಅದೇ ಬರ್ತಿತ್ತಲ್ಲ, ಸಿಕ್ಕಾಪಟ್ಟೆ ಬೇಜಾರಾಯಿತು ಸರ್ ನನಗೆ. ಅವಾಗ ಏನು ಈ ಥರ ಅಂದ್ಬಿಟ್ಟು ಅವಾಗ ಫುಲ್ ಮ್ಯಾಟ್ರೆಲ್ಲ ನೋಡಿದಾಗ ರೇಣುಕಾ ಸ್ವಾಮಿ ನಮ್ಮ ಪವಿತ್ರ ಗೌಡ ಅವ್ರಿಗೆ ಈ ಥರ ಅಸಲವಾಗಿ ಮೆಸೇಜ್ ಮಾಡಿದ್ದಾರೆ. ಆವಾಗ ಡೀಟೇಲ್ ಗೊತ್ತಾಯಿತು. ಆವಾಗ ಡಿ ಬಾಸು ಈಗ ಕೊಲೆ ಮಾಡಬೇಕು ಅಂತ ಏನು ಅಂದ್ಕೊಂಡಿಲ್ಲ ಸರ್ ಅವರು. ಅಂದರೆ ಬುದ್ಧಿವಾದ ಈ ಥರ ತುಂಬ ಫಿಲಮ್ಗಳಲ್ಲಿ ನಮ್ಮ ಡಿ ಬಾಸ್ ಹೆಣ್ಮಕ್ಳ ಬಗ್ಗೆ ಸಿಕ್ಕಾಪಟ್ಟೆ ಹೇಳಿದ್ದಾರೆ. ಅದ್ರ ಬಗ್ಗೆ ಹೇಳ್ಬೇಕು ಅಂದ್ಬಿಟ್ಟು ಅವ್ನು ಕರೆಸಿ ವಾರ್ನಿಂಗ್ ಕೊಟ್ಟು ಕಳಿಸಿರ್ಬೋದು ಅಷ್ಟೇ ಸರ್. ಕೊಲೆ ಮಾಡೋ ಅಷ್ಟು ಇದಿಲ್ಲ ಸರ್ ನಮ್ಮ ಡಿ ಬಾಸು. ಅವಾಗ ಒಟ್ಟಲ್ಲಿ ನೋವಾಗ್ತದೆ ಸರ್ ತಮಗೆ? ಅಂದರೆ ಡಿ ಬಾಸ್ ಅವರು ಯಾವುದೇ ರೀತಿ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿಲ್ಲ, ಆದರೂ ಕೂಡ ಜೈಲು ಸೇರಿದ್ರು. ಇವಾಗೇನು ಜಾಮೀನು ಸಿಕ್ತು, ಅವರ ಕೆರಿಯರ್ ಅಂದರೆ ಡೆವಿಲ್ ಚಿತ್ರೀಕರಣದಲ್ಲಿ ಬ್ಯುಸಿ ಆಗಿದ್ದಾರೆ. ಅವಾಗ ನಿಮಗೆ ನೋವಾಗ್ತದೆ ಸರ್ ಅನ್ನೋದು? ಸರ್ ಸಿಕ್ಕಾಪಟ್ಟೆ ನೋವಾಯಿತು. ಆಮೇಲೆ ಇನ್ನೊಂದು ಖುಷಿಪಟ್ಟೆ ಏನೋ ಡಿ ಬಾಸ್ಗೆ ಬೇಲೆ ಆಯಿತು ಅಂದರೆ ಇನ್ನೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಸರ್ ನಮಗೆ. ಅಂದರೆ ಅವ್ರು ಕೊಲೆ ಮಾಡಿಲ್ಲ ಅಂತ ಕನ್ಫರ್ಮು ಗೊತ್ತಾಯಿತು ಸರ್ ನಮಗೆ. ಅಂದರೆ ತುಂಬ ಜನ ಹೇಳ್ತಾರೆ, ಅವರು ಆಗದಿದ್ದವರು ಎಲ್ಲ ಹೇಳ್ತಾರೆ ಡಿ ಬಾಸೇ ಕೊಲೆ ಮಾಡೋದು ಅಂತ. ಅದರ ಅಭಿಮಾನಿಯಾಗಿ ಸರ್ ಅವ್ರು ಕೊಲೆ ಚಿಕ್ಕ ಪ್ರಾಣಿ ಸುಧಾ ಅವರು ನೋಯಿಸ್ತಿರೋದವರು ಕೊಲೆ ಹೆಂಗೆ ಸರ್ ಮಾಡ್ತಾರೆ? ಅವರು ಕೊಲೆ ಮಾಡೋ ಸಾಧ್ಯನೇ ಇಲ್ಲ ಸರ್. ಅವರು ದರ್ಶನ್ ಅವ್ರ ಥರ ಮಾತಾಡ್ತೀರಾ, ದರ್ಶನ್ ಅವ್ರ ಸ್ಟೈಲ್ ಕಾಪಿ ಮಾಡ್ತೀರಾ, ದರ್ಶನ್ ಸರ್ ಥರನೇ ಡೈಲಾಗ್ ಏನಾದ್ರು ಹೊಡಿತೀರಾ ಅನ್ನೋದು? ಹೌದು ಸರ್, ಖಂಡಿತ ಹೊಡಿತೀನಿ. ನಮ್ಮ ಡಿ ಬಾಸ್ದು ಡೈಲಾಗ್ ಕೇಳಿದ್ದಾರೆ ಸರ್, ಅದು ತುಂಬ ಇಷ್ಟ ಆಯಿತು ಸರ್. ಅದು ಯಾವುದು ಅಂತಂದರೆ, ತಲೆ ಹಿಡಿಬೇಡಿ, ತಲೆ ಹೊಡಿಬೇಡಿ. ಎಲ್ಲರಿಗೂ ಒಂದು ಮಾತು ಹೇಳ್ತೀನಿ, ನನ್ನ ಬಗ್ಗೆ ಏನೇ ಮಾತಾಡಲಿ ಬೇಜಾರು ಮಾಡ್ಕೊಳ್ಳಲ್ಲ, ಕೋಪ ಮಾಡ್ಕೊಳ್ಳಲ್ಲ, ನೊಂದ್ಕೊಳ್ಳಲ್ಲ. ನನ್ನ ಬಗ್ಗೆ 1000 ಮಾತಾಡಲಿ ನಾನೇನು ತಲೆ ಕೆಡಿಸ್ಕೊಳ್ಳಲ್ಲ, ಹೆಮ್ಮೆಯಿಂದ ಪಡ್ಕೋತೀನಿ ಅಷ್ಟೇ.